ಹಾಯ್ ಸ್ನೇಹಿತರೆ, ನೀವು ನೋಡಿರಬಹುದು ನಾಯಿಗಳದ್ದು ಒಂದು ವಿಚಿತ್ರವಾದ ಚಟವಿರುತ್ತದೆ. ಅದು ಗಾಡಿಗಳ ಹಿಂದೆ ಬೆನ್ನು ಹತ್ತಿ ಓಡುವುದು. ಅವುಗಳ ಸಿಟ್ಟು ನೋಡಿದರೆ ಗಾಡಿಯನ್ನು ತಿಂದು ಹಾಕುವ ರೀತಿ ಇರುತ್ತದೆ. ಯಾಕೆ ಈ ನಾಯಿಗಳು ಗಾಡಿ ಹಿಂದೆ ಓಡುತ್ತವೆ ಮತ್ತು ಒಂದೇ ಗಾಡಿಯನ್ನು ಫೇವರೇಟ್ ಮಾಡಿರುತ್ತವೆ ಅಥವಾ ಹೊಸ ಗಾಡಿಯನ್ನು ಕೂಡ? ನಾಯಿಗಳು ಗಾಡಿಯನ್ನು ಬೆನ್ನು ಹಟ್ಟಲು 4 ಕಾರಣಗಳಿವೆ. ನಂಬರ್ 1, ನೀವು ನೋಡಿರಬಹುದು ನಾಯಿಗಳು ಪ್ರತಿ ಕಾರು ಅಥವಾ ಬೈಕ್ ಗಾಲಿಯ ಮೇಲೆ ಮೂತ್ರ ವಿಸರ್ಜನೆ ಮಾಡುತ್ತವೆ. ಈ ರೀತಿ ಮಾಡುವಾಗ ಅವುಗಳು ತಮ್ಮ ಏರಿಯಾ ಡಿಸೈಡ್ ಮಾಡಿರುತ್ತವೆ. ಒಂದು ವೇಳೆ ನೀವು ನಿಮ್ಮ ಕಾರನ್ನು ಮನೆಯಿಂದ ಆಫೀಸ್ ಕಡೆ ಹೋಗುವಾಗ ಬೇರೆ ನಾಯಿಗಳು ದೂರದಿಂದಲೇ ನಿಮ್ಮ ಕಾರನ್ನು ನೋಡಿ ಅದರ ವಾಸನೆಯನ್ನು ನೋಡಿ ಬೊಗಳುತ್ತೊಡಗುತ್ತವೆ. ಯಾಕೆಂದರೆ ಅಲ್ಲಿ ಬೇರೆ ಏರಿಯಾದ ನಾಯಿಯ ವಾಸನೆ ಇರುತ್ತದೆ ಅಲ್ಲವೇ? ನಂಬರ್ 2, ಇವು ಕಾರ್ ಅಷ್ಟೇ ಅಲ್ಲದೆ ಮಕ್ಕಳ ಆಟಿಕೆಗಳನ್ನು ಕೂಡ ಬೆನ್ನು ಹತ್ತುತ್ತವೆ. ಅಂದರೆ ಓಡಾಡುವ ವಸ್ತುಗಳನ್ನು ಬೆನ್ನು ಹತ್ತುತ್ತವೆ. ಯಾಕೆಂದರೆ ಇವುಗಳಿಗೆ ಬೇಟೆಯಾಡುವುದೆಂದರೆ ತುಂಬ ಇಷ್ಟ. ಬೇಟೆಯಾಡಿ ಬೆನ್ನು ಹತ್ತಿ ಅದನ್ನು ತಿನ್ನುವುದೆಂದರೆ ತುಂಬ ಇಷ್ಟ. ನಂಬರ್ 3, ನೀವು ನೋಡಿರಬಹುದು ನಾಯಿಗಳು ಗಾಡಿಯ ಕೆಳಗಡೆ ಮಲಗಿರುತ್ತವೆ. ಯಾಕೆಂದರೆ ಆ ಸಮಯ ಅದು ಅವುಗಳ ಮನೆ ಅಂತ ಅಂದುಕೊಂಡಿರುತ್ತವೆ. ಯಾವಾಗ ಗಾಡಿ ಹೊರಡುವುದೋ ಅವುಗಳಿಗೆ ತುಂಬ ಬೇಜಾರಾಗುತ್ತದೆ. ತಮ್ಮ ಮನೆ ಬೇರೆ ಕಡೆ ಹೋಗುತ್ತಿದೆ ಅಂತ ಅಂದುಕೊಳ್ತವೆ. ನಂಬರ್ 4, ನೀವು ನೋಡಿರಬಹುದು ರೋಡ್ನಲ್ಲಿ ತುಂಬ ನಾಯಿಗಳು ಕಾರ್ ನೋಡಿ ಓಡಿ ಹೋಗುತ್ತವೆ ಮತ್ತು ಪುಟ್ಟ ಮರಿಗಳು ಅಲ್ಲಿ ಸಾವನ್ನಪ್ಪುತ್ತವೆ. ಆ ದೃಶ್ಯವು ಆ ಮರಿಯ ತಂದೆ ತಾಯಿಯ ಕಣ್ಣಲ್ಲಿ ಹಾಗೆ ಉಳಿದು ಬಿಡುತ್ತವೆ. ಆಗ ಆ ನಾಯಿಗಳು ಆ ಕಾರಿನಂತಹ ಬೇರೆ ಕಾರನ್ನು ಕಂಡ ಕೂಡಲೇ ಅವುಗಳನ್ನು ಬೆನ್ನು ಹತ್ತುತ್ತವೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳ ಜೊತೆಗೆ ನಾನು ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕದಮಟಿ ಯೂಟ್ಯೂಬ್ ಚಾನಲ್ನ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.